ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ರೆಸಿಪಿ ನೋಡೋಣ ಬನ್ನಿ. ಸೊ ಫಸ್ಟಿಗೆ ನಮಗೆ ಇದೆಲ್ಲ ರುಬ್ಬೋ ಇಂಗ್ರೀಡಿಯೆಂಟ್ಸು. ಒಂದು ಈರುಳ್ಳಿ ತೊಗೊಂಡಿದ್ದೀವಿ, ಶುಂಠಿ ತೊಗೊಂಡಿದ್ದೀವಿ, 2 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಪುದೀನ, ಕೊತ್ತಂಬರಿ, 13 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಇಷ್ಟೆಲ್ಲ ರುಬ್ಬೋ ಮಸಾಲ. ಸೊ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ಬೇಕು, ಅವಾಗ ಚೆನ್ನಾಗಿರುತ್ತೆ ಫೈನಾಗಿ ಪೇಸ್ಟ್ ಮಾಡಿದ್ರೆ. ನೋಡಿ, ಎಲ್ಲನೂ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಈಗ ಒಂದು ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ ನಾನೊಂದು 3 ಸ್ಪೂನ್ ದೊಡ್ಡ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ಪಲಾವು. ಸೊ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಪಲಾವ್ ಮಸಾಲ ಅಂದರೆ ಸೋಂಪು ಹಾಕ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಮೊಗ್ಗು, ಮತ್ತು ಅದೇನು ಬ್ಲ್ಯಾಕ್ ಕಲರ್ ಏನಂತಾರದು ಗೊತ್ತಿಲ್ಲ, ಬಟ್ ಅದು ಪಲಾವ್ ಮಿಕ್ಸಲ್ಲಿ ನಿಮಗೆಲ್ಲ ಸಿಗುತ್ತೆ ಇದು. ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಉಂಡೆ ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಅಷ್ಟು ಫ್ರೈ ಮಾಡಿ. ಆಮೇಲೆ ನಾನಿಲ್ಲಿ ಪಲಾವ್ ಎಲೆನೂ ಆ್ಯಡ್ ಮಾಡಿದ್ದೀನಿ. ನೋಡಿ, ಒಂದು ಪಲಾವ್ ಎಲೆನೂ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಆದಮೇಲೆ ಕಲರ್ ಚೇಂಜ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ, ಆ ಮಸಾಲಾನ ಹಾಕ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಅರಿಶಿನ ಒಳ್ಳೆಯದು, ಅದಕ್ಕೆ ಅರಿಶಿನ ಹಾಕಿದ್ದೀನಿ. ಸೊ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ. ನೋಡಿ, ಹತ್ರ ಎಣ್ಣೆ ಬಿಡಬೇಕು. ಈಗ ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ನಾನು 2 ತೊಗೊಂಡಿದ್ದೀನಿ. ನಾನು 2.5 ಲೋಟಕ್ಕೆ 2 ಟೊಮೊಟೊ ಹಾಕೊಂಡು, ಅಂದರೆ ಉಳಿದಿದೆ ಸ್ವಲ್ಪ ದಪ್ಪ ಟೊಮೊಟೊ ಇದೆ, ಅದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀರೋ ಅಷ್ಟು ಮೇಲೆ ನೀವು ವೇರಿ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ನೆಲ್ಲ. ಸೊ ಇದನ್ನು ಪೇಸ್ಟ್ ಆಗೋ ರೀತಿ ನಾವು ಟೊಮೊಟೊನ ಬೇಯಿಸ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ. ನೆಕ್ಸ್ಟು ಈ ಥರ ಪೇಸ್ಟ್ ಆಗಬೇಕು. ನೋಡಿ, ಆ ಮಸಾಲಾನು ಕಲರ್ ಚೇಂಜ್ ಆಗಿದೆ, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು. ಮತ್ತು ನಾವೀಗ 1 ಪ್ಯಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀವಿ, ವಾಶ್ ಮಾಡಿ ಕ್ಲೀನ್ ಮಾಡಿರೋದು. ಮಶ್ರೂಮ್ ಹಾಕಿ ಒಂದು 10 ಮಿನಿಟ್ಸು ಅದು ಎಣ್ಣೆ ಬಿಟ್ಟು ಆಯಿಲ್ ಬಿಡಬೇಕು, ಅಲ್ಲಿ ಗಂಟ ನಾವು ಫ್ರೈ ಮಾಡ್ಕೋಬೇಕು ಮಶ್ರೂಮ್ನ. ಸೊ ಈಗ ನಾವು ಚಿಕನ್ ಆರ್ ಮಟನ್ ಮಸಾಲೆ, ನಿಮ್ಮ ಹತ್ರ ಯಾವ ಮಸಾಲ ಇದೆ ಅದು ಹಾಕ್ಕೊಂಡು 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕಿದ್ದೀನಿ. ನಾನಿಲ್ಲಿ ಚಿಕನ್ ಮತ್ತು ಮಟನ್ ಯಾವ್ದಾರ ಮಸಾಲ ಹಾಕೋಬೋದು. ನಾನು ಮಟನ್ ಮಸಾಲ ಹಾಕಿದ್ದೀನಿ. ಮತ್ತು 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಗರಂ ಮಸಾಲ 1 ಸ್ಪೂನಷ್ಟು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಒಂದೊಳ್ಳೆ ಫ್ರೈ ಮಾಡಬೇಕು. ಆಮೇಲೆ ಒಂದು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಇದನ್ನೆಲ್ಲ ಹಾಕಿ ಒಂದು ಫ್ರೈ ಮಾಡಿ, ಹಸಿ ವಾಸನೆ ಹೋಗಬೇಕು ಆ ಪೌಡರ್ಸ್ದೆಲ್ಲ, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ಮತ್ತು ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಸೇರಿಸ್ಕೊಳ್ಳಿ. ನನಗೆ ತೋರಿಸ್ತಾ ಇದ್ದೀನಿ ಆ ಅಳತೆಯಲ್ಲಿ 2.5 ಅಷ್ಟು ಅಕ್ಕಿ ಮತ್ತು 5 ಲೋಟ ನೀರು ಹಾಕಿದ್ದೀನಿ. 2.5 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕಿದ್ದೀನಿ. ನೀರು ಹಾಕಿ ಅದು ಕುದಿಸ್ಬೇಕು ಚೆನ್ನಾಗಿ. ಒಂಚೂರು ಪ್ಲೇಟ್ ಮುಚ್ಚಿ ಆ ನೀರು ಈ ಥರ ಕುದಿಯುವಾಗ ನಾವು ಏನು ತೊಳೆದಿಟ್ಕೊಂಡಿರ್ತೀವಿ ರೈಸ್ನ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈಗ 50% ಬೆಂದಿದೆ ಅಂದಾಗ ನಾವು ಈ ಬೆಂದಿರೋದಕ್ಕೆ ಲೆಮನ್ ಸೇರಿಸ್ಕೋಬೇಕು. ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಲೆಮನ್ ಸೇರಿಸಿ. 50% ಬೆಂದಾದಮೇಲೆ ಲೆಮನ್ ಸೇರಿಸ್ಕೋಬೇಕು. ಸೊ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು
ಮೀಡಿಯಮ್ ಸ್ಲೋ ಮಾಡಿಬಿಟ್ಟು ಫುಲ್ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ನೋಡಿ ಮೀಡಿಯಮ್ ಫುಲ್ ಸ್ಲೋ ಮಾಡಿದ್ದೀನಿ. ಸೊ ಈಗ ರೆಡಿ ಟು ಹೀಟ್ ಮಶ್ರೂಮ್ ಬಿರಿಯಾನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.